ಆತ್ಮೀಯ ಬಂಧುಗಳೇ, ಮಹಾಭಾರತ ವಿರಾಟ ಪರ್ವ, ಇದರಿಂದ ದ್ರೌಪದಿ ಮತ್ತೆ ಭೀಮಸೇನನ ಮಾತುಕತೆ, ಇದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ದ್ರೌಪದಿ ಭೀಮಸೇನನ ಹತ್ರ ಬಂದು ತನ್ನ ಪರಿಸ್ಥಿತಿ ಬಗ್ಗೆ ಹೇಳ್ಕೊಳ್ತಾಳೆ. ಆಗ ಭೀಮಸೇನ ಹೇಳ್ತಾನೆ, ನಿನಗೇನಾಯ್ತು, ಇಷ್ಟೊತ್ತಲ್ಲಿ ಯಾಕೆ ಬಂದಿದೀಯಾ, ನನಗೆ ವಿವರವಾಗಿ ತಿಳಿಸು ಅಂತಂದಾಗ ಕೀಚಕನ ಬಗ್ಗೆ ಹೇಳ್ತಾ ಇದ್ದಾಳೆ. ಪ್ರತಿನಿತ್ಯ ಅವನು ನನ್ನನ್ನು ಸೈರೇಂದ್ರಿ ವೇಷದಲ್ಲಿ ನೋಡ್ಬಿಡು, ನನ್ನನ್ನು ಮದುವೆ ಆಗು, ನನ್ನ ಹೆಂಡತಿ ಆಗ್ಬಿಡು ನೀನು ಅಂತಂದ್ಬಿಟ್ಟು ಹೇಳ್ತಾನೆ. ಅದನ್ನು ಕೇಳಿ ನನಗೆ ತುಂಬಾ ದುಃಖ ಆಗುತ್ತೆ, ನನ್ನ ಹೃದಯನೇ ಹೊಡೆದೋಗೋ ಥರ ಆಗುತ್ತೆ ಅಂತ ಹೇಳ್ತಾಳೆ. ಈಗ ಮುಂದುವರೆದು ಹೇಳ್ತಾಳೆ, ಈ ಕಡೆ ಧರ್ಮಾತ್ಮ ಯುಧಿಷ್ಠಿರ ಇದ್ದಾನಲ್ಲ, ಅವನು ತನ್ನ ಜೀವನ ನಿರ್ವಹಣೆಗೋಸ್ಕರ ಬೇರೆ ರಾಜನ ಉಪಾಸನೆಯನ್ನು ಮಾಡ್ತಾ ಇರೋದನ್ನ ನೋಡ್ತೀನೋ ಆಗ ನನಗೆ ಬಹಳ ದುಃಖ ಆಗುತ್ತೆ. ಅವನೇ ಸಾಮ್ರಾಟ್, ಅವನು ರಾಜನಾಗಿ ಮೆರಿಬೇಕಾಗಿರೋನು, ಅವನು ಇನ್ನೊಬ್ಬ ರಾಜನ ಸೇವೆ ಮಾಡ್ತಾ ಇರೋದನ್ನ ನೋಡಿದ್ರೆ ನನಗೆ ತುಂಬ ದುಃಖ ಆಗುತ್ತೆ. ಆಮೇಲೆ ಯಾವಾಗ ಪಾಕಶಾಲೆಯಲ್ಲಿ ಭೋಜನವನ್ನು ತಯಾರಿಸಿದ ಮೇಲೆ ನೀವು ವಿರಾಟನ ಸೇವೆಯಲ್ಲಿ ಉಪಸ್ಥಿತರಾಗ್ತಿರೋ, ಮತ್ತು ನಿಮ್ಮನ್ನು ನೀವು ಬಲ್ಲವ ಅನ್ನುವ ಹೆಸರಿನ ಅಡುಗೆಯವನು ಅಂತ ಹೇಳ್ತಿರೋ, ಅಂಥ ನೂರಾನೆ ಬಲ ಇರುವಂಥ ನೀವು ಅಡುಗೆ ಮನೆಯಲ್ಲೆಲ್ಲ ಕೆಲಸ ಮಾಡಿ ನೀವೊಬ್ಬ ಅಡುಗೆಯವನು ಅಂತ ಹೇಳ್ಕೊಳ್ತೀರಲ್ಲ, ಆಗ ನನ್ನ ಮನಸ್ಸಿಗೆ ತುಂಬ ವೇದನೆ ಆಗುತ್ತೆ. ಮತ್ತು ಆ ತರುಣ ವೀರ ಅರ್ಜುನ ಯಾರು ಒಂಟಿಯಾಗೆ ರಥದಲ್ಲಿ ಕೂತ್ಕೊಂಡು ದೇವತೆಗಳು ಮತ್ತು ಮನುಷ್ಯರ ಮೇಲೆ ವಿಜಯವನ್ನು ಪಡಿತಾನೋ, ಅಂದರೆ ಅಷ್ಟು ಶಕ್ತಿಶಾಲಿ ಅವನೊಬ್ಬನೇ ರಥದಲ್ಲಿ ಕೂತ್ಕೊಂಡು ದೇವತೆಗಳನ್ನು ಗೆಲ್ಲಬಲ್ಲ, ಮನುಷ್ಯರನ್ನು ಗೆಲ್ಲಬಲ್ಲ ಅಲ್ಲ, ಗೆದ್ದಿದ್ದಾನೆ. ಈ ದಿನ ವಿರಾಟನ ಕನ್ಯೆಯರಿಗೆ, ಅಂಥ ವೀರಪುರುಷ ಹೆಂಗಸರಿಗೆ, ಅದು ಏನು ವಿರಾಟನ ಅರಮನೆಯಲ್ಲಿರುವಂಥ ಕನ್ಯೆಯರಿಗೆ ಅವನು ನೃತ್ಯವನ್ನು ಕಲಿಸ್ತಾ ಇದ್ದಾನೆ. ಧರ್ಮದಲ್ಲಿ, ಶೂರತೆಯಲ್ಲಿ ಮತ್ತು ಸತ್ಯ ಭಾಷಣದಲ್ಲಿ, ಅಂದರೆ ನಿಜಾನೇ ಹೇಳೋದು, ಅದರಲ್ಲಿ ಯಾರು ಸಂಪೂರ್ಣ ಜಗತ್ತಿಗೆ ಒಬ್ಬ ಆದರ್ಶನಾಗಿದ್ದಾನೋ ಅದೇ ಅರ್ಜುನನನ್ನು ನಾನು ಸ್ತ್ರೀ ವೇಷದಲ್ಲಿ ನೋಡಿ ಈ ದಿನ ನನ್ನ ಹೃದಯಕ್ಕೆ ಎಷ್ಟು ವ್ಯಥೆ ಆಗ್ತಾ ಇದೆ. ನಿಮ್ಮ ಚಿಕ್ಕ ತಮ್ಮನಾದಂತಹ ಸಹದೇವನನ್ನು ಯಾವಾಗ ನಾನು ಗೋವುಗಳ ಜೊತೆ ಗೋಪಾಲಕನ ವೇಷದಲ್ಲಿ ಬದುಕ್ತಾ ಇರೋದನ್ನು ನೋಡ್ತೀನೋ ನನ್ನ ಶರೀರದ ರಕ್ತನೇ ಒಣಗಿ ಹೋಗುತ್ತೆ. ನನಗೆ ನೆನಪಿದೆ, ಕಾಡಿಗೆ ಬರುವ ಆ ಸಮಯದಲ್ಲಿ ಮಾತೆ ಕುಂತಿ ಅಳ್ತಾ ಹೇಳಿದ್ಲು, ಪಾಂಚಾಲಿ, ಸಹದೇವ ನನಗೆ ಬಹಳ ಪ್ರಿಯನಾಗಿರುವಂಥವನು, ಅವನು ಮಧುರ ಭಾಷಿ, ಅಂದರೆ ಮಧುರವಾಗಿ ಮಾತಾಡ್ತಾನೆ, ಧರ್ಮಾತ್ಮ, ಮತ್ತು ತನ್ನ ಎಲ್ಲ ಅಣ್ಣಂದರನ್ನು ಗೌರವಿಸ್ತಾನೆ, ಆದರೆ ಬಹಳ ಸಂಕೋಚ ಸ್ವಭಾವ ಇರುವಂಥವನು. ನೀನು ಇವನಿಗೆ ನಿನ್ನ ಕೈಯಿಂದ ಊಟ ಮಾಡಿಸು, ಇವನಿಗೆ ಕಷ್ಟವಾಗದೇ ಇರಲಿ. ಈ ರೀತಿ ಹೇಳ್ತಾ ಅವರು ಸಹದೇವನನ್ನು ಹೃದಯದಿಂದ ಆಲಂಗಿಸ್ಕೊಂಡಿದ್ರು, ಅಂದರೆ ಹೃದಯದಿಂದ ಅಪ್ಕೊಂಡಿದ್ರು. ಅದನ್ನೆಲ್ಲ ನಾನು ನೋಡಿದ್ದೀನಿ. ಇವಾಗ ಅದೇ ಸಹದೇವನನ್ನು ನೋಡ್ತೀನಲ್ಲ, ರಾತ್ರಿ ಹಗಲು ಆ ಗೋವುಗಳ ಸೇವೆಯಲ್ಲೇ ತೊಡಗಿರ್ತಾನೆ, ಮತ್ತು ರಾತ್ರಿಯಲ್ಲಿ ಚರ್ಮವನ್ನು ಹಾಸಿ ಮಲ್ಕೊಳ್ತಾನೆ. ಈ ಎಲ್ಲ ದುಃಖವನ್ನು ನೋಡಿ ನಾನು ಹೇಗೆ ಜೀವಂತವಾಗಿರಲಿ? ಮತ್ತು ಸಮಯದ ತಿರುವನ್ನು ನೋಡಿ ಹೇಗಿದೆ ಅಂತಂದರೆ, ಆ ಸಮಯ ಏನು ಬೇಕಾದರೂ ಮಾಡುತ್ತಲ್ಲ. ಅದಕ್ಕೆ ಎಕ್ಸಾಂಪಲ್ಲು ಏನು ಅಂತಂದರೆ, ಯಾರು ಸುಂದರ ರೂಪ, ಅಸ್ತ್ರವಿದ್ಯೆ ಮತ್ತು ಮೇಧಾಶಕ್ತಿ ಈ ಮೂರರಿಂದ ಸದಾ ಸಂಪನ್ನನಾಗಿರ್ತಾನೋ, ಅಂದರೆ ಅವನು ನೋಡೋದಕ್ಕೂ ತುಂಬ ಸುಂದರನಾಗಿರ್ತಾನೆ, ಅಸ್ತ್ರವಿದ್ಯೆ ಗೊತ್ತಿದೆ, ಮೇಧಾಶಕ್ತಿ ಅಂತಂದರೆ ಅವನಿಗೆ ನೆನಪಿನ ಶಕ್ತಿ, ಮೆದುಳನ್ನು ಯೂಸ್ ಮಾಡುವಂಥ ಶಕ್ತಿ ಇರುತ್ತೆ ಅವನಿಗೆ, ಯಾವಾಗೂ ಅವನು ಆ ಮೂರರಿಂದ ಸದಾ ಸಂಪನ್ನನಾಗಿರ್ತಾನೋ ಆ ನಕುಲ ಈ ದಿನ ವಿರಾಟನ ಮನೆಯಲ್ಲಿ ಕುದುರೆಗಳ ಸೇವೆಯನ್ನು ಮಾಡ್ತಾ ಇದ್ದಾನೆ. ಅವರ ಸೇವೆಯಲ್ಲಿ ಉಪಸ್ಥಿತನಾದ ಕುದುರೆಗಳ ನಡಿಗೆಗಳನ್ನು ತೋರಿಸ್ತಾನೆ, ಅಂದರೆ ಅದಕ್ಕೆಲ್ಲ ಟ್ರೈನಿಂಗ್ ಕೊಟ್ಟು ಆ ನಡಿಗೆಗಳನ್ನು ಅವನು ತೋರಿಸುವಂಥ ಕೆಲಸ ಮಾಡ್ತಾನಲ್ಲ. ಇದನ್ನೆಲ್ಲ ನೋಡಿ ಕೂಡ ನಾನು ಸುಖದಿಂದ ಇರೋದಕ್ಕೆ ಸಾಧ್ಯನಾ? ರಾಜ ಯುಧಿಷ್ಠಿರನಿಗೆ ಜೂಜಿನ ವ್ಯಸನ ಇದೆ, ಮತ್ತು ಈ ಕಾರಣದಿಂದ ನಾನು ಅರಮನೆಯಲ್ಲಿ ಸೈರೇಂದ್ರಿಯರ ರೂಪದಲ್ಲಿ ಇದ್ಕೊಂಡು ರಾಣಿ ಸುದೇಶ್ನಳ ಸೇವೆ ಮಾಡಬೇಕಾಗಿದೆ. ಅಂದರೆ ಇದೆಲ್ಲ ಆಗ್ತಾ ಇರೋದು ರಾಜ ಯುಧಿಷ್ಠಿರನ ಜೂಜಿನ ವ್ಯಸನದ ಕಾರಣದಿಂದ. ಪಾಂಡವರ ಮಹಾರಾಣಿ ಮತ್ತು ದ್ರುಪದ ನರೇಶನ ಪುತ್ರಿಯಾಗಿ ಕೂಡ ಅಷ್ಟೆಲ್ಲ ನಾನು ದೊಡ್ಡ ರಾಜರ ಮಗಳಾಗಿದ್ದರೂ ಕೂಡ, ಅಂಥ ಪಾಂಡವರ ಹೆಂಡತಿಯಾಗಿದ್ದರೂ ಕೂಡ ಈ ದಿನ ನನ್ನ ಗತಿ ಹೀಗಿದೆ. ಈ ಸ್ಥಿತಿಯಲ್ಲೂ ಕೂಡ ನನ್ನನ್ನು ಬಿಟ್ಟು ಬೇರೆ ಯಾವ ಸ್ತ್ರೀ ಜೀವಂತವಾಗಿರೋದಕ್ಕೆ ಬಯಸ್ತಾಳೆ? ಇಷ್ಟೆಲ್ಲ ತೊಂದರೆಗಳು, ಇಷ್ಟೆಲ್ಲ ಕಷ್ಟಗಳು ಬಂದ ಮೇಲೆ ಯಾವ ಹೆಣ್ಣು ತಾನೇ ಬದುಕಿರೋದಕ್ಕೆ ಇಷ್ಟಪಡ್ತಾಳೆ? ನನ್ನ ಈ ಕಷ್ಟದಿಂದ ಕೌರವ, ಪಾಂಡವ ಮತ್ತು ಪಾಂಚಾಲ ವಂಶ ಕೂಡ ಅಪಮಾನವಾಗ್ತಾ ಇದೆ. ಈಗ ನನ್ನ ಈ ಒಂದು ಕಷ್ಟ, ಅಂದರೆ ನಾನು ಈ ರೀತಿಯೆಲ್ಲ ಬದುಕ್ತಾ ಇದ್ದೀನಲ್ಲ, ಇದರಿಂದ ಕೌರವರಿಗೂ, ಅಂದರೆ ಕೌರವರ ವಂಶದಲ್ಲಿರೋಳು ಈಗ ಅಲ್ವಾ ಅವಳು,
ಮತ್ತೆ ಪಾಂಡವರಿಗೆ ಮತ್ತೆ ತನ್ನ ತಂದೆಯ ಮನೆ ಪಾಂಚಾಲರು ಇರ್ತಾರಲ್ಲ ಅವರ ವಂಶ ಕೂಡ ಅಪಮಾನವಾಗ್ತಾ ಇದೆ. ನೀವೆಲ್ಲ ಜೀವಿಸಿದ್ರೂ ಕೂಡ ನಾನು ಈ ರೀತಿಯ ಒಂದು ಅವಸ್ಥೆಯಲ್ಲಿ ಬಿದ್ದಿದ್ದೀನಿ. ಒಂದು ದಿನ ಅಂದ್ರೆ ಹಿಂದೆ ನಡೆದಿರೋದನ್ನ ಹೇಳ್ತಾ ಇದ್ದಾಳೆ. ಸಮುದ್ರದ ಹತ್ತಿರದವರೆಗೆ ಇರುವಂತ ಭೂಮಿ ಯಾರ ಅಧೀನದಲ್ಲಿತ್ತೋ ಅಂತಂದ್ರೆ ಏನು, ಇಡೀ ಬ್ರಹ್ಮಾಂಡಕ್ಕೆ ಅಂತ ಅರ್ಥ. ಯಾರ ಅಧೀನದಲ್ಲಿತ್ತೋ ಅಂತಂದ್ರೆ ಇವತ್ತು ಅದೇ ದ್ರೌಪದಿ ಸುದೇಶ್ನಳ ಅಧೀನದಲ್ಲಿದ್ದು ಅವಳ ಭಯದಿಂದ ಹೆದರ್ಕೊಂಡಿದ್ದಾಳೆ. ಅಂದರೆ ಈ ಇಡೀ ಒಂದು ಪೃಥ್ವಿಗೆ ನಾನು ಸಾಮ್ರಾಜ್ಞಿಯಾಗಿದ್ದೆ, ಆದರೆ ಈಗ ನಾನು ಹೆದರ್ಕೊಂಡಿರುವಂಥ ಒಂದು ಪರಿಸ್ಥಿತಿ ಬಂದಿದೆ. ಕುಂತಿ ನಂದನನೇ ಇದನ್ನು ಬಿಟ್ಟು ಇನ್ನೂ ಒಂದು ಅಸಹ್ಯವಾದ ದುಃಖ ನನ್ನ ಮೇಲೆ ಬಂದಿದೆಯೋ ಅದನ್ನು ನೀನು ಕೇಳು. ಅಂದರೆ ಇದೆಲ್ಲ ಒಂದಾದರೆ ಇದಕ್ಕಿಂತ ಅಸಹ್ಯವಾದ ದುಃಖ ಬಂದಿದೆ ಅಂತ ಹೇಳ್ತಾಳೆ. ಮೊದಲು ನಾನು ಮಾತೆ ಕುಂತಿಯನ್ನು ಬಿಟ್ಟು ಯಾರಿಗೋಸ್ಕರನೂ ಕೂಡ ಸ್ವಯಂ ನನಗೂ ಕೂಡ ಯಾವತ್ತೂ ಲೇಪವನ್ನು ಇರಲಿಲ್ಲ. ಆದರೆ ಈಗ ರಾಜನಿಗೋಸ್ಕರ ಚಂದನವನ್ನು ತೇಬೇಕಾಗಿದೆ. ಅಂದರೆ ಲೇಪವನ್ನು ನಾನು ಕುಂತಿಗೋಸ್ಕರ ಮಾತ್ರ ತಯಾರು ಮಾಡ್ತಾ ಇದ್ದಿದ್ದು. ಆದರೆ ಈಗ ಏನಾಗಿದೆ ಅಂತಂದರೆ ರಾಜನಿಗೋಸ್ಕರನೂ ನಾನು ಚಂದನವನ್ನು ತೇಬೇಕಾಗಿದೆ. ನೋಡು ನನ್ನ ಕೈಗಳಲ್ಲೆಲ್ಲ ಬೊಬ್ಬೆ ಆಗಿದೆ, ಮೊದಲು ಹೀಗಿರಲಿಲ್ಲ ಅಂತಂದ್ಬಿಟ್ಟು ಅವಳು ತೋರಿಸ್ತಾ ಇದ್ದಾಳೆ. ಅಂದರೆ ನಾನು ಎಂಥ ವೈಭವದಲ್ಲಿ ಬಾಳಿ ಬದುಕಿದ್ದವಳು, ಇಂಥ ಗಂಡಂದರು, ಇಂಥ ಕುಲ, ಅದರಲ್ಲಿ ನಾನು ಸೊಸೆಯಾಗಿ ಬಂದಿದ್ದೀನಿ, ನನ್ನ ಕುಲ ಎಂಥದ್ದು ಅಂತ ದೃಪದನ ಮನೆಯಲ್ಲಿ ಹುಟ್ಟಿರುವಂಥವಳು, ಇಷ್ಟೆಲ್ಲ ಸುಖದ ಸುಪ್ಪತ್ತಿಗೆಲಿದ್ದವಳು ಈಗ ಚಂದನವನ್ನು ಬೇರೆ ರಾಜನಿಗೋಸ್ಕರ ನಾನು ತೇಯಬೇಕಾಗಿದೆ, ನನ್ನ ಕೈಯೆಲ್ಲ ಗಾಯ ಆಗೋಗಿದೆ ನೋಡು ಅಂತ ಅವಳು ತೋರಿಸ್ತಾಳೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.